ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಯೇಟಿವಿಟಿ ಆಫ್ ಮೂರ್ತಿ. ಇವತ್ತಿನ ಈ ವಿಡಿಯೋದಲ್ಲಿ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪನ್ನ ಬಳಸಿ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ 1 ಲೋಟ ಅಕ್ಕಿ, 1 ಲೋಟ ಹೆಸರು ಕಾಳು, 2 ಚಮಚ ಮೆಂತ್ಯನ ಹಾಕಿ ಅದನ್ನು 2ರಿಂದ 3 ಸತಿ ತೊಳ್ಕೊಬೇಕು. ಅದಾದಮೇಲೆ ಅದು ಮುಳುಗುವಷ್ಟು ನೀರನ್ನ ಹಾಕಿ 5ರಿಂದ 6 ಗಂಟೆ ಕಾಲ ನೆನೆಸಿಡಬೇಕು. 5ರಿಂದ 6 ಗಂಟೆಗಳ ಕಾಲ ಆದಮೇಲೆ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಕೋಬೇಕು. ಇದನ್ನು ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಪುನಃ 2 ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಜೀರಿಗೆ, ಧನಿಯಾ ಪುಡಿ, ಪಾಲಕ್ ಸೊಪ್ಪು, ಕಾಯಿ ತುರಿನ ಹಾಕಿ ರುಬ್ಕೊಂಡು ಇದನ್ನು ಆಗಲೇ ರುಬ್ಬಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಗಂಟೆಗಳ ಕಾಲ ಬಿಡಬೇಕು. 1-2 ಗಂಟೆ ಆದಮೇಲೆ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತವಕ್ಕೆ ಎಣ್ಣೆ ಹಚ್ಚಿ ಎಣ್ಣೆ ಕಾದಾದಮೇಲೆ ಅದು ಮಿಕ್ಸ್ನ ಹಾಕಿ ಅದನ್ನು ಬಿಡಬೇಕು. ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದು 2ರಿಂದ 3 ನಿಮಿಷ ಆದಮೇಲೆ ಬೆಂದಾದಮೇಲೆ ಅದನ್ನು ತೆಗೆದ್ರೆ ಹೆಸರು ಕಾಳು ಪಾಲಕ್ ಸೊಪ್ಪಿನ ದೋಸೆ ರೆಡಿ. ಇದಕ್ಕೆ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ. ಹಾಗೆ ನಾವು ಬೇರೆ ಇನ್ನು ಯಾವ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.